ನಮಸ್ಕಾರ ಎಲ್ಲರಿಗೂ. ಬೆಳಗ್ಗೆನೆ ಬೋಟಿ ತೊಗೊಂಬಂದಿದ್ರು ನಮ್ಮ ಅಣ್ಣ ಅವರು. ಇವರಂತೂ ಮೊಬೈಲ್ ತಗೊಂಡು ಆಡ್ತವ್ರೆ, ಆದರೆ ಮೊಬೈಲ್ ಓಪನ್ ಆಗಲ್ಲ. ವಾತಾವರಣ ಅಂತೂ ತುಂಬ ಚಳಿ, ಬೋಟಿ ಅಂತೂ ಕ್ಲೀನಾಗಿತ್ತು. ಇವರಿಬ್ರದ್ದು ಗಲಾಟೆ. ಆಮೇಲೆ ನಮ್ಮ ಹುಡುಗನ ರೆಡಿ ಮಾಡಿಸಿ, ನಮ್ಮ ಸುಬ್ಬಿನ ರೆಡಿ ಮಾಡಿಸಿ ನಾವು ಹೊರಟಿದ್ದೆ ಶಾಪಿಂಗಿಗೆ. ಇವರು ಬಟ್ಟೆ ಹರ್ಕೊಂಬಿಟ್ಟಿದ್ರು ಅಂದ್ಬಿಟ್ಟು ಇವ್ರಿಗೆ ಟ್ರ್ಯಾಕ್ ಪ್ಯಾಂಟ್ ತೊಗೋಬೇಕಾಯ್ತು. ಇಲ್ಲೇ 14th ಕ್ರಾಸ್ ಹತ್ರ ಅವ್ನಿಗೆ ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟು, ನಮ್ಮ ಸುಬ್ಬಿಗೂ ಎಲ್ಲ ಪರ್ಚೇಸ್ ಮಾಡ್ಕೊಂಡು ನಾವು ಬಂದೋ ಮನೆಗೆ. ಬಂದಾದಮೇಲೆ ಇವನಿಗೆ ಬಟ್ಟೆ ಹಾಕಿ ನೋಡೋದು ಅಲ್ಲಿ ಎಂತೆಲ್ಲ ಕರೆಕ್ಟಾಗಿ ಆಗುತ್ತಾ ಅಂತ ನಮ್ಮ ಸುಬ್ಬಿಗೂ ಹಾಕ್ಬಿಟ್ಟು ಬೋಟಿ ಸಾಂಬಾರು ಮಾಡಿದರು. ನಮ್ಮವಳು ತಿನ್ನಲ್ಲ, ಅವಳಿಗೆ ಇವತ್ತು ತಿನ್ನಿಸ್ಲೇಬೇಕು ಹಠ ಮಾಡಿ ಅಂದ್ಬಿಟ್ಟು ನಾವು ಫ್ರೈ ಮಾಡಿದ್ವು. ಸ್ವಲ್ಪ ಸಾಂಬಾರಲ್ಲಿರೋ ತೊಗೊಂಡು ಎಲ್ಲ ಮ್ಯಾಜಿಕ್ ಮಸಾಲ ನಾನು ಮಾಡಿಕೊಂಡು ಎಲ್ಲ ಹಾಕಿ ಕೊತ್ತಂಬರಿ ಹಾಕಿ ನಮ್ಮಮ್ಮಂಗೆ ರುಚಿ ನೋಡಿಸ್ತೋ. ಆಮೇಲೆ ಈ ಥರ ಫ್ರೈ ಚೆನ್ನಾಗಿತ್ತು. ಆಮೇಲೆ ನಮ್ಮ ಮಿಸ್ಸಸ್ ಕೊಟ್ಟೆ. ಫ್ರೈ ಚೆನ್ನಾಗಿತ್ತಾ? ಓಕೆ. ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು. ನಮ್ಮ ಹುಡುಗ ಎಗ್ ರೈಸ್ ಬೇಕು ಅಂದ. ಹೋಟ್ಲಲ್ಲಿ ಏನು ಥರದ್ದು ನಾನೇ ಮಾಡ್ಕೊಡ್ತೀನಪ್ಪ ಅಂದ್ಕೊಂಡು ನಾನೇ ಬಟನಾದ್ರು ಹಾಕಿದರೆ ಒಳ್ಳೆ ಬಿಸ್ನೆಸ್ ಆದರೂ ಮಾಡ್ಬೋದಾಯ್ತು ಅನ್ಕೊತ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಪೌಡ್ರೆಲ್ಲ ಹಾಕಿ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ನಾಟಿ ಸ್ಟೈಲಲ್ಲೇ ಮನೆಯಲ್ಲೇ ಮಾಡಿಕೊಟ್ಟೆ ಅವ್ರಿಗೆ. ಬಿಸಿ ಬಿಸಿ ಎಗ್ ರೈಸು, ಲಾಸ್ಟು ಕೊತ್ತಂಬರಿ ಹಾಕ್ಬಿಟ್ಟು ನಮ್ಮ ಹುಡುಗನಿಗೆಲ್ಲ ಕೊಟ್ಟೆ. ನಮ್ಮ ಸುಬ್ಬಿ ಅಂತೂ ಸೂಪರ್ ಅಂತ ಕೂತ್ಕೊಂಡು ಹೇಗೈತಪ್ಪ ಉಪ್ಪು ಖಾರ ಎಲ್ಲ ಹಿಂಗೆ ಮಾಡ್ಕೊಳ್ಳ ಇನ್ಮೇಲಿಂದ ಫ್ರೈ. ಹಿಂಗಿತ್ತು ನಮ್ಮ ಎಗ್ ರೈಸು. ನಮ್ಮ ಸುಬ್ಬಿ ಅಂತೂ ಯಾವತ್ತೂ ತಿಂತಿರಲಿಲ್ಲ. ಲೈಟಾಗಿ ಮೈಲ್ಡಾಗಿ ಚೆನ್ನಾಗಿತ್ತು. ಬಿಸಿ ಬಿಸಿಗೆ ಚಳಿಗೆ ಬೇರೆ ಅಕ್ಕ ತಿಂತಾಯಿದ್ಲು. ನಾವು ಫ್ರೈ ರೈಸ್ ಸೂಪರು. ನಮ್ಮ ತಾಯಿಯವ್ರಿಗೂ ಕೊಟ್ಟು ಇವತ್ತಿನ ಕತೆ ಅಷ್ಟೇ. ನಾಳೆ ಸಿಗೋಣ.